ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಸೂಪರ್ ಅದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೋ ಏನೋ ಅಂಥೇಳಿ ನೋಡೋಣಂತ. ಅದಕ್ಕೂ ಮೊದಲು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂತಹ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನೆನ್ನೆ ವ್ಲಾಗ್ನ ನೋಡಿರೋರ್ಗಂತೂ ಗೊತ್ತಿರ್ತೈತಿ. ತಂಗಿ ಆ್ಯನಿವರ್ಸರಿ ದಿನ ಮಾಡಿರುವಂತಹ ವ್ಲಾಗ್ ಅಂಥೇಳಿ. ಸೊ ಈಗ ಇಲ್ಲಿ ಏನು ಮಾಡಕ್ಕಂತೀವಿ, ಬಲೂನೆಲ್ಲ ಯಾಕೆ ಉಬ್ಸಕ್ಕಂತೀವಿ ಅಂಥೇಳಿ ನೀವೆಲ್ಲ ಅನ್ಕೊತಿರ್ಬೋದು. ತಂಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಕ್ಕಂತೂ ಈಗ ಬಲೂನ್ ಉಬ್ಸಕ್ಕಂತಿಲ್ಲ. ಸೊ ಇನ್ನೊಂದು ಫಂಕ್ಷನ್ ಮಾಡೋರದೀವಿ. ಏನಂತಂದ್ರೆ ಆಲ್ರೆಡಿ ಟೈಟಲ್ ಎಲ್ಲ ನೋಡಿ ಸ್ವಲ್ಪ ವ್ಯೂವರ್ಸ್ಗೆ ಗೊತ್ತಾಗಿರ್ತೈತಿ ಇದು ಏನು ವ್ಲಾಗ್ ಅಂಥೇಳಿ. ಸೊ ಏನು ವ್ಲಾಗ್ ಅಂತ ಅಂದ್ರೆ ಮಾಮ್ ಟು ಬಿ ಡ್ಯಾಡ್ ಟು ಬಿ ಫಂಕ್ಷನ್ ಮಾಡೋಣ ಅಂತಂದು ಈಗ ಮಾಡೋಕ್ಕಂತೀವಿ ನೋಡ್ರಿ. ಬಲೂನ್ ಅಷ್ಟೇ ತೊಗೊಂಬಂದೀವಿ ಮತ್ತು ಒಂದಷ್ಟು ಐಟಮ್ಸ್ ತೊಗೊಂಬಂದೀವಿ, ಭಾಳ ಏನು ತೊಗೊಂಬಂದಿಲ್ಲ. ಡ್ಯಾಡ್ ಟು ಬಿ ಮಾಮ್ ಟು ಬಿ ಫಂಕ್ಷನ್ ಅಂತಂದ್ರೆ ಆ್ಯಕ್ಚುಲಿ ಎಲ್ಲ ಅದಕ್ಕೆ ರಿಲೇಟೆಡ್ ಎಲ್ಲ ಐಟಮ್ಸು ತೊಗೊಂಬಂದು ಮಾಡಿದರೆ ಇನ್ನೂ ಮಸ್ತ್ ಆಗೋದು. ಒಂದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಐಟಮ್ಸ್ ಅಷ್ಟೇ ತೊಗೊಂಬಂದೀವಿ, ಒಂದು ಸಿಂಪಲ್ಲಾಗಿ ಮಾಡೋಣ ಅಂತಂದು. ಸೊ ಯಾವಾಗಲೂ ರೌಂಡ್ ಶೇಪ್ ಬಲೂನ್ ತೊಗೊಂಬರ್ತಿದ್ವಲ್ಲ, ಈ ಸರ್ತಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹಾರ್ಟ್ ಶೇಪ್ ಬಲೂನ್ ತೊಗೊಂಬಂದೀವಿ. ಅದ್ರ ಹಾರ್ಟ್ ಶೇಪ್ ಬಲೂನಿಂದ ಯಾವ ಟೈಪ್ ಬಲೂನ್ ಡೆಕೋರೇಷನ್ ಮಾಡೋದು ಅಂತೇಳಿ ಒಂದು ತಿಳಿವಲ್ದಾಗಿತ್ತು. ಮೈಂಡಿಗೇನು ಯಾವ ಐಡಿಯಾಸೂ ಬರವಲ್ದಾಗಿತ್ತು. ಹಾರ್ಟ್ ಶೇಪ್ ಬಲೂನಿಂದ ಏನು ಡೆಕೋರೇಷನ್ ಮಾಡೋಕ್ಕಾಗತ್ತೆ, ಭಾಳ ಅಂದ್ರೆ ಹಾರ್ಟ್ ಶೇಪ್ ಮಾಡಿಬಿಡೋಣ ಅಂಥೇಳಿ ಹಾರ್ಟ್ ಶೇಪ್ನಾಗನ ಈಗ ಮಾಡೋಕ್ಕಂತೀವಿ ನೋಡ್ರಿ. ವಾಲ್ಗೆ ಸ್ಟಿಕ್ ಮಾಡೋಕ್ಕಂತೀವಿ ಬಲೂನ್ನ. ಸೊ ಅಷ್ಟು ಶೇಪ್ ಕರೆಕ್ಟಾಗಿ ಬಂದೇ ಇಲ್ಲ ಒಂದು ಸ್ವಲ್ಪನೂ. ಸೊ ಮತ್ತೆ ಕಿತ್ತು ಅಣಿಸೋದು ಅಂತಂದ್ರೆ 1-2 ಸಲ ಕಿತ್ತು ಅನಿಸೈತಿ, ಆದ್ರೂ ಪರ್ಫೆಕ್ಟಾಗಿ ಹಾರ್ಟ್ ಶೇಪ್ ಬರಲೇ ಇಲ್ಲ. ಅದ್ರಾಗ ಬರೀ ಇವತ್ತನ ತಂಗಿನ ನಮ್ಮ ತವ್ರ ಮನೆಗೆ ಕರ್ಕೊಂಡು ಹೋಗೋದೈತಿ, ಅದ ಅವಸರ್ಲೇನ ಬಲೂನ್ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಹೋದ್ವಿ. ಸೊ ಈಗ ನೋಡ್ರಿ ಸ್ವಲ್ಪ ಸೈಡಿಂದ ಹಾರ್ಟ್ ಶೇಪ್ ಕಾಣಕ್ಕಂತೈತಿ. ಅದ್ರ ಎದುರುಗಡೆ ಹೋದಾಗ ಅಷ್ಟು ಹಾರ್ಟ್ ಶೇಪ್ ಇಲ್ಲ. ಸೊ ಈಗ ಈ ವಿಡಿಯೋ ಕ್ಲಿಪ್ಪಿಂಗ್ ಒಳಗೆ ಹಾರ್ಟ್ ಶೇಪ್ ಐತೆ ನೋಡ್ರಿ. ಸೊ ಇಷ್ಟ ಮಾಡೋಕ್ಕಾಗಿದ್ದು, ಇಷ್ಟು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲಿಲ್ಲ. ಡೆಕೋರೇಷನ್ನ ಜಸ್ಟು ವಾಲ್ಗೆ ಬಲೂನಿಂದ ಹಾರ್ಟ್ ಶೇಪ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ಅಲ್ವ ಮಾಡಿದ್ದು, ಹಾಗಾಗಿ ಅಷ್ಟು ಸರಿ ಬಂದಿಲ್ಲ. ಅದ ನೆಕ್ಸ್ಟ್ ಟೈಮ್ ಇದನ್ನು ಹಾರ್ಟ್ ಶೇಪ್ ಡಿಸೈನ್ ಮಾಡೋಕ್ಕೆ ಹೋದ್ರೆ ಬರ್ತೈತಿ. ಮೊದಲ ಹಾರ್ಟ್ ಶೇಪ್ದು ಮಾರ್ಕ್ ಮಾಡಿಕೊಂಡು ಮಾಡಿದ್ವಿ ಅಂತಂದ್ರೆ ಪರ್ಫೆಕ್ಟಾಗಿ ಬರೋದು. ಒಂದು ಐಡಿಯಾದ ಮ್ಯಾಗ ಸ್ಟಿಕ್ ಮಾಡ್ತಾ ಹೋದ್ವಿ. ಸೊ ಹಂಗೆ ಬಂತು ನೋಡ್ರಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಇನ್ನೂ ಬೆಟರಾಗಿ ಬರ್ತೈತಿ. ಸೊ ಅದು ಅರ್ಜೆಂಟ್ನಾಗ ಮಾಡಿತ್ತಲ್ಲ ಅವಸರದಾಗ, ಹಂಗಾಗೈತಿ. ಟೈಮ್ ಇದ್ದಿದ್ರೆ ಇನ್ನೂ ಏನಾದರೂ ಮಾಡ್ಬೋದಾಗಿತ್ತು. ಯಾಕಂದ್ರೆ ನೀ ಅಂದ್ರೆ ನಂಗೆ ಭಾಳ ಇದು ಯಾಕೆ ಒಟ್ಟ ಅಳಲ್ಲ, ನೀನು ಸೈಕಲ್ ಬಿಡಲ್ಲ, ಜ್ಯೂಸ್ ಬಿಡಲ್ಲ, ಇಲ್ಲ ಒಟ್ಟ ಕಳಲ್ಲ ನಮಗ. ಏನು ಕೊಡ್ಲಿಕ್ಕಂದ್ರೆ ಊಟ ಮಾಡ್ಲಿಕ್ಕಂದ್ರೆ 10 ದಿನ ಇದನ್ನ ಮಾಡ್ತೀನಿ ಚಿಕನ್. ನೀವ್ ಎಲ್ಲಿ ಅಂತ ಅಲ್ಲಿ ಬರ್ತೀನಿ ಅಂತ ನಾವು ಆದ್ರೆ ಹೇಳಿದ್ದೆಲ್ಲ ಒಂದು ಮಿಸ್ ಮಾಡಲ್ಲ, ಎಲ್ಲ ತಕ್ಕ ಮಾಡಿ. ಆದ್ರೆ ಜ್ಯೂಸ್ ಕ್ಲಾಸ್ ಹೊಟ್ಟೆ ಬೆಳೆ ಚಿಕ್ಕಪ್ಪ ಅಂತ ನಾವು ಅವಾಗ ಜ್ಯೂಸ್ ಅಂದ್ರೆ ಅಲರ್ಜಿ. ಜ್ಯೂಸು ಕುರ್ಕುರಿ ಇವನಿದ್ರ ಸಾಕು, ಬರೇ ಊಟ ರೊಟ್ಟಿ ಪಲ್ಯ ಅನ್ನ ಸಾಂಬಾರಿದ್ರೆ ಸಾಕು. ಹೌದು ಶರತ್, ಜ್ಯೂಸ್ ಅಂದ್ರೆ ಸೈಡ್ ಎಲ್ಲ ಅಪೋಸಿಟ್ ಹೇಳಕತ್ತನಗು. ಓಕೆ ಫ್ರೆಂಡ್ಸ್, ಅದೊಂದಿಷ್ಟು ಬಲೂನ್ ಡೆಕೋರೇಷನ್ ಮಾಡೋರಾಗ ತಂಗಿಗೆ ರೆಡಿ ಆಗಕ್ಕೆ ಕೇಳಿದ್ದೆ. ಸೊ ಆಕಿನೂ ಆ್ಯನಿವರ್ಸರಿ ತಂದಿರೋ ಅಂತಹ ಡ್ರೆಸ್ನ ವೇರ್ ಮಾಡ್ಯಾಳ ನೋಡ್ರಿ. ಆ್ಯಂಡ್ ಸಿಂಗನೂ ಕುದಿಸಿದ್ರು. ಸೊ ಎಲ್ಲರೂ ಹೊರಗೆ ಸಿಂಗ ತಿನ್ಕೊಂತ ಕುಂತಿದ್ವಿ. ಆ್ಯಂಡ್ ಈಗ ನೋಡ್ರಿ ತಂಗಿ ರೆಡಿ ಹಾಕಂತಾಳ, ತಲೆ ಬಾಚ್ಕೊಂಡಾಕಂತಾಳ. ಈ ಡ್ರೆಸ್ಸಿಗೆ ಸೂಟ್ ಆಗೋ ರೀತಿ ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡೋ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಹೋಗಬೇಡ. ಯಾವಾಗಲೂ ರೆಗ್ಯುಲರ್ ಹಾಕ್ಕೊಂತಿರ್ತಾಳಲ್ಲ ಹೇರ್ ಸ್ಟೈಲು, ಸೈಡ್ ಕ್ರಾಫ್ ತೆಗೆದು ಸ್ವಲ್ಪ ಹೇರ್ ಸುತ್ತಿ. ಸೊ ಆ ಹೇರ್ ಸ್ಟೈಲ್ ಮಾಡಬೇಡ, ಸಿಂಪಲ್ ಆಗಿರಬೇಕು, ಚೆನ್ನಾಗಿರಬೇಕು, ಹಂಗೆ ಮಾಡೋ ಅಂತಂದು ಬಫ್ ಹೇರ್ ಸ್ಟೈಲ್ ಮಾಡ್ಕೊಂಬಿಡೋ ಅಂತಂದು ಹೇಳಿದೆ. ಸೊ ಅದೇ ಹೇರ್ ಸ್ಟೈಲ್ ಈಗ ಮಾಡ್ಕೊಳಕ್ಕಂತಾಳ. ತಂಗಿ ಹಸ್ಬೆಂಡ್ಗೂ ರೆಡಿಯಾಗಿ ಕೇಳೇವಿ. ಸೊ ಅವ್ರದ್ದೇನು ಬಿಡ್ರಿ, ಬಾಯ್ಸು ಪ್ಯಾಂಟು ಶರ್ಟ್ ಹಾಕೊಂಡ್ಬಿಟ್ರೆ ಅವರು ರೆಡಿನ. ಆ್ಯಂಡ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಏನು ಮಾಡಕ್ಕಂತಾರ ಅಂತಂದ್ರೆ ನೋಡ್ರಿ, ಹುಂಚಿ ಕೊಪ್ಪ ಹುರಿಯಾಕಂತಾರ. ಹುಂಚಿ ಕೊಪ್ಪ ತಿನ್ನೋಂಗಾಗೈತಂತ. ಸೊ ನಮ್ಮ ಭೀಮವನ್ ಫ್ರೆಂಡ್ ಇವರು, ನನ್ನ ರೆಗ್ಯುಲರ್ ವ್ಯೂವರ್ಗೆ ಗೊತ್ತಿರ್ಬೋದು ಅಂಥೇಳಿ ಅನ್ಕೊತೀನಿ. ಸೀಮಂತದ ಬ್ಲಾಗ್ಗಳಿಗೆಲ್ಲ ಅದಾರ. ಅದಕ್ಕೂ ಮೊದಲು ಬೆಳಗಾವಿಗೂ ಬಂದಿದ್ರು. ಸೊ ಆ ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿನಿ. ಗೃಹ ಪ್ರವೇಶ ಬ್ಲಾಗ್ ಒಳಗೆ ಅದಾರ, ಮದ್ವೆ ಬ್ಲಾಗ್ನಾಗೂ ಅದಾರ.
ಸೊ ನೋಡಿರ್ತೀರಿ ಅಂತ ಹೇಳಿ ಅನ್ಕೊತೀನಿ. ಆ್ಯಂಡ್ ಈಗ ನೋಡ್ರಿ ತಂಗಿಗೆ ಬಿಮೋ ಮೇಕಪ್ ಮಾಡೋಕ್ಕಂತಲ್ಲ, ಸಿಂಪಲ್ ಮೇಕಪ್ ಮಾಡೋಕ್ಕಂತೈತಿ. ವೆರಿ ಸಿಂಪಲ್ ಮೇಕಪ್ಪು. ಕುಬ್ಸೋದಿನ ಮಾಡಿದ್ದಲ್ಲ, ಅಷ್ಟೊಂದಿಲ್ಲ ಫೌಂಡೇಶನ್ ಎಲ್ಲ ಏನು ಹಾಕಲ್ಲ, ಜಸ್ಟ್ ಕ್ರೀಮು ಅಷ್ಟೇ, ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರ್, ಲಿಪ್ಸ್ಟಿಕ್ ಇಷ್ಟ, ಆ್ಯಂಡ್ ಐಲೈನರು. ಸೊ ಇಷ್ಟು ಮಾತ್ರ ಸಿಂಪಲ್ ಮೇಕಪ್ ಮಾಡೋಕ್ಕಂತೈತಿ. ಅಲ್ಲಿ ತಂಗಿನ ರೆಡಿ ಮಾಡೋರಾಗ ಇಲ್ಲಿ ತಂಗಿ ಹಸ್ಬೆಂಡನು ರೆಡಿಯಾಗಿ ಬಂದು ಕುಂತಾರ. ಇಲ್ಲಿ ಟೇಬಲ್ನು ರೆಡಿ ಆಗೈತಿ ಆ್ಯಂಡ್ ನಾವು ರೆಡಿ ಆಗಿವಿ. ನಾನು ಹಸ್ಬೆಂಡ್ ಮಕ್ಕಳು ಎಲ್ಲರೂ ರೆಡಿ ಆಗ್ಯಾರ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ತಂಗಿ ಫುಲ್ ಔಟ್ಫಿಟ್ ಈ ರೀತಿಯಾಗಿ ಐತಿ ನೋಡ್ರಿ. ಮಸ್ತ್ ಕನ್ನಕಂತಾಳ ಗೊಂಬೆ ಥರ. ಡೇರ್ ಟು ಬಿ ಮಾಮ್ ಟು ಬಿ ಫಂಕ್ಷನ್ಗೆ ಈ ರೀತಿಯಾಗಿ ಸಿಂಪಲಾಗಿ ರೆಡಿ ಮಾಡೀವಿ. ತಂಗಿ ಹಸ್ಬೆಂಡ್ ಅಂತ ಇನ್ನೂ ಸಿಂಪಲಾಗಿ ರೆಡಿ ಆಗ್ಯಾರ. ತಂಗಿನೂ ಸಿಂಪಲ್ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನಾವಾಕಿನ ರೆಡಿ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇವಾಗಂತೂ ಎಲ್ಲರೂ ರೆಡಿಯಾಗಿ ಕುಂತೀವಿ ತಂಗಿ ಮಾಮ್ ಟು ಬಿ ಡೇರ್ ಟು ಬಿ ಫಂಕ್ಷನ್ ಮಾಡೋಕೆ. ಸೊ ಇನ್ನೂ ಇಬ್ಬರು ರೆಡಿ ಆಗಕ್ಕಂತಾರ. ಅವ್ರಿಗೋಸ್ಕರನ ವೇಟಿಂಗು. ಯಾರು ಅಂತ ಅಂದ್ರೆ ತಂಗಿ ದೊಡ್ಡನ ಅದ್ನಿ ದೀಕ್ಷಾ ಆ್ಯಂಡ್ ಅವರೆಲ್ಲ ರೆಡಿ ಆಗಕ್ಕಂತಾರ. ಹೊರಗೆ ಹೋಗಿದ್ರು ಅವರು ಹಾಸ್ಪಿಟಲ್ಗೆ. ದೀಕ್ಷಾಗ ಸ್ವಲ್ಪ ಆರಾಮಿಲ್ಲ, ಸ್ವಲ್ಪ ಇನ್ಫೆಕ್ಷನ್ ಆಗೈತಿ ಅಂತೇಳಿ ಚೆಕಪ್ಪಿಗೆ ಅಂತೇಳಿ ಹೋಗಿದ್ರು. ಅದ್ರ ಸಲುವಾಗನ ಲೇಟ್ ಆಯಿತು. ಇಲ್ಲ ಅಂತಂದ್ರೆ ಫಂಕ್ಷನ್ ಮುಗಿಸ್ಕೊಂಡು ಇಷ್ಟೊತ್ತಿಗೆ ಊರಿಗೆ ಹೋಗಿರ್ತಿದ್ವಿ. ಎಷ್ಟು ಚಂದ ಬಂದ ಅಲ್ಲ, ನೀವು ಕರಿಲಾರ್ದ್ರ ಬಂದ್ಲಕ್ಕೆ ನಿಮ್ಮ ಮಗ್ಲ ಫಂಕ್ಷನ್ಗೆ ಅಂತೇಳಿ. ಅಲ್ಲ ನಮ್ಮ ಊರಿಗೆ ಬರ್ತೀಯ ಅಂತ ಗುರು. ಇದು ಯಾವ ಊರು? ವಿಡಿಯೋ ಮಾಡಕತ್ತಿ. ಉಪ್ಪ ಕೊಡು, ನಿಮ್ಮ ಅಮ್ಮ ಉಪ್ಪ ಕೊಡು. ಹಾ ಸರಿ ಆಯ್ತು. ಅದಲ್ಲ ಕೊಡು. ಅಲ್ಲಿ ಆಕಿ ಫೋಟೋ ತೆಗಿಕತ್ತಾರಂತ ನಿತ್ತಾಗ ನೋಡ್ತಾಳ ಆಕಿ. ಸೊ ಫೈನಲಿ ನಮ್ಮ ಕಾಕ ಈಗ ಕೇಕ್ ತಗೊಂಡ್ ಬಂದ್ರು ನೋಡ್ರಿ. ಹೊರಗೆ ಹೋಗಿದ್ರಲ್ಲ ಅಲ್ಲೇ ಬರುವಾಗ ತಗೊಂಡ್ ಬಂದಾರ. ಇವತ್ತು ನಾವೆಲ್ಲ ಮಾಮ್ ಟು ಬಿ ಡೇರ್ ಟು ಬಿ ಫಂಕ್ಷನ್ ಮಾಡಾಕಂತೀವಿ ಅಂಥೇಳಿ ನಮ್ಮ ಕಾಕ ಚಿಕ್ಕವು ಗೊತ್ತಾನ ಎಲ್ಲ. ಇವತ್ತು ತಂಗಿಯರ್ದು ಆ್ಯನಿವರ್ಸರಿ ಐತಲ್ಲ, ಸೊ ಹ್ಯಾಪಿ ಆ್ಯನಿವರ್ಸರಿ ಅಂಥೇಳಿ ಬರ್ಸ್ಕೊಂಬಂದಾರ ನೋಡ್ರಿ ಕೇಕ್ ಮ್ಯಾಗ. ಮೊದಲೆಲ್ಲ ಈ ರೀತಿ ಫಂಕ್ಷನ್ಗಳನ್ನ ಮಾಡ್ತಾರಲ್ಲ, ಈಗೀಗ ಮಾಡಾಕಂತಾರ. ಸೊ ಈಗಿನ ಜನ್ರೇಷನ್ ಒಳಗೆ ಇದು ಟ್ರೆಂಡ್ ಅಂತಾನೆ ಹೇಳ್ಬೋದು. ಈಗ ನನ್ನದು ನೋಡಲೆ ಇನ್ನ ಇಲ್ಲಿ ತಡಿ ದಿಕ್ಷು. ಅವ್ರು ಇನ್ನೂ ರೂಮ್ ಬಿಟ್ಟು ಹೊರಗೆ ಬರೋಲ್ರಿ ಅವರು. ಅದು ನೈಫ್. ಮಸ್ತ್ ಆತ ಅದೊಂದು ನಿಕ್ಕಟ್ಟ. ನೀನು ಯಾರು ನಿಲ್ಕಿದಿ? ಯಾರನಿಗೆ ಡ್ಯಾಡ್ ಟು ಬಿ ಮಾಮ್ ಟು ಬಿ. ಮಾಮ್ ಟು ಬಿ ಡ್ಯಾಡ್ ಟು ಬಿ ಫಂಕ್ಷನ್ ಹೇಳಿನಿ, ಆಗಲಾಗ ಹೇಳಿನಿ. ಹೋಗಿ ಚೇಂಜ್ ಮಾಡ್ಕೊಂಡ್ ಬರ್ಬೇಕಿಲ್ಲ. ಆ ವೈಟ್ ಶರ್ಟ್ಗೆ ಬ್ಲ್ಯಾಕ್ ಕಲರ್ ಎಲ್ಲ ಬ್ಲೂ ಕಲರ್ ಹಾಕೋಬೇಕ್ರಿ ಪ್ಯಾಂಟ್ ಅಂತಂದು. ಏನು ಮಾಮ್ ಟು ಬಿ ಡ್ಯಾಡ್ ಟು ಬಿ ಫಂಕ್ಷನ್ ಇದು. ಅಲ್ಲೊಂದು ಪಿನ್ನ ಹಾಕ್ರಿ. ಬಾ ಮಾವ, ಬಾ ಮಾವ ನಿಂದ್ರ ಬಾಯಿಲಿ ನಿಮ್ಮ ಮಗನ್ ಫಂಕ್ಷನ್ನಾಗ. ಅಲ್ಲ ನೀನ್ ಮೂರ್ ಹೋಗ್ಬೇಕ ಇಲ್ಲ ಆಯ್ತಾ ರೆಡಿ ಆಯ್ತು. ಓಕೆ ಫ್ರೆಂಡ್ಸ್, ಈಗ ಎಲ್ಲರೂ ಬಂದರು ತಂಗಿ ಮಾಮ್ ಟು ಬಿ ಡ್ಯಾಡ್ ಟು ಬಿ ಫಂಕ್ಷನ್ಗೆ. ಸೊ ಈಗ ಸ್ಟಾರ್ಟ್ ಮಾಡಕ್ಕಂತೀವಿ ನೋಡ್ರಿ.
ಆ್ಯಕ್ಚುಲಿ ಈ ಫಂಕ್ಷನ್ನ ಫ್ರೆಂಡ್ ಸರ್ಕಲ್ ಅವ್ರು ಮಾಡಿರ್ತಾರ ನಾನು ನೋಡ್ದಂಗೆ. ಸೊ ತಂಗಿಗೆ ನಾವ ಫ್ಯಾಮ್ಲಿನ ಎಲ್ಲರೂ ಫ್ರೆಂಡ್ಸ್, ಸೊ ಹಾಗಾಗಿ ನಾವ ಮಾಡಾಕಂತೀವಿ ನೋಡ್ರಿ. ಅಂದ್ರೆ ಇಬ್ರು ತಂದೆ ತಾಯಿ ಆಗ್ತಾ ಇರ್ತಾರಲ್ಲ, ಸೊ ಫೈನಲಿ ಇಬ್ರು ತಂದೆ ತಾಯಿ ಆಗ್ತಾ ಇದ್ದೀರಾ ಅಂತೇಳಿ ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ಹೇಳೋ ಮುಖಾಂತರ ಈ ಫಂಕ್ಷನ್ನ ಮಾಡ್ತಾರೆ ನೋಡ್ರಿ. ಫ್ಯಾಮಿಲಿ ಎಲ್ಲ ಸೇರಿ ಮಾಡೋದಾದ್ರ ಬೇಬಿಗೆ ರಿಲೇಷನ್ ಆಗೋ ರೀತಿ ಎಲ್ಲ ಟೈಟಲ್ಸ್ ಎಲ್ಲ ಸಿಗ್ತಾವು. ಸೊ ಅವನ್ನೆಲ್ಲ ತೊಗೊಂಡು ಬಂದು ಆ ಬೇಬಿಗೆ ಅವ್ರೇನು ರಿಲೇಷನ್ ಅಕ್ಕಾರ ಅಂಥೇಳಿ ಕೈಯಾಗಿ ಹಿಡ್ಕೊಂಡು ಫೋಟೋಸ್ ತೊಗೊಂಡು ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ. ಇದು ಒಂದು ರೀತಿ ಚೆನ್ನಾಗಿರ್ತೈತಿ. ಯಾಕಂದ್ರೆ ಆ ಬೇಬಿಗೆ ನಾವು ಏನು ರಿಲೇಷನ್ ಹಾಕ್ತೀವಿ ಅಂತೇಳಿ ಕೈಯಾಗಿ ಹಿಡ್ಕೊಂಡು ಫೋಟೋಸ್ ತೊಗೊಂಡು ಮತ್ತು ಕಪಲ್ ಫೋಟೋಶೂಟ್ ಎಲ್ಲ ಮಾಡ್ತಾರಲ್ಲ, ಒಂದು ರೀತಿ ಚಂದ. ಸೊ ಅವನ್ನೆಲ್ಲ ನಾವು ತೊಗೊಂಬರೋಕ್ಕಾಗಲಿಲ್ಲ, ಮನೆಯಾಗೂ ಪ್ರಿಪೇರ್ ಮಾಡ್ಬೋದು ಅವನ್ನೆಲ್ಲ ಸೊ ಯುನೀಕಾಗಿ. ಬಟ್ ಅದನ್ನೆಲ್ಲ ಮಾಡೋಕೆ ನಮಗೆಲ್ಲ ಟೈಮೇ ಸಿಕ್ಕಿಲ್ಲ. ಜಸ್ಟ್ ಗರ್ಲ್ ಬಾಯ್ ಇಷ್ಟ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡೋಕ್ಕಂತೀವಿ ನೋಡ್ರಿ. ನಮ್ ಚಿರೋನ ದುಡ್ಕದ ನಮ್ ಕಾಕನ್ಗಿಂತ ಬಾಳ ಗಿಡ್ಕದಿವೆ. ಈಗ ನೀವು ಕಾಕ ಹೋಗ್ರಿ. ಆಕಿಂದ ಜಾತ್ರೆ ಮಾಡ್ರಿ. ಆಗಿನ ಕೈ ಕೊಟ್ಬಿಡ್ರಿ ಒಂದು ಫೋನ್ ಅಂದ್ರೆ ಸಮಾಧಾನ. ಆಕಿಂದ ಹೊತ್ಕೋರ್ ಕಾಕ ಕಾಕ ಹೊತ್ಕೋರಕಿನ ಸೂಪರ್ ಬರಾಗತ್ತ ದೀಕ್ಷು. ಈಗ ನೀವಿಬ್ರ ಸ್ಮೈಲ್ ಮಾಡ್ಕಾಕ. ಕೈ ಹಾಕೋಣ ತಲಿ ಮಗ ಆಗ್ತಂತಡಿ. ಮುಗಿಸ್ಬೇಕು. ತಲಿ ಮ್ಯಾಗ ಏಯ್ ಚಂದಾಗ ತೆಗಿಬೇಕು. ಅಲ್ಲಿ ಅವ್ರ ಜೋಡಿ ನೀವು ಅಷ್ಟೇ ನಿಂದ್ರಿ. ಈಗ ಹೊಡ್ರಿ ಹೌದು ಕೇಕ್ ಯಾವಾಗ ಕಟ್ ಮಾಡ್ತೀರಿ ಇನ್ನು? ಎಲ್ಲ ತೆಗದಿಲ್ಲ ಫೋಟೋ. ನೀವು ಮಾಡ್ಕೊಂಡಿಲ್ಲ ಅದನ್ನ. ಮೊದಲು ಫೋಟೋ ತೆಗಿತಾರಂತೆ ನಾವು. ಇರು ನಿಮ್ಮ ಅದಾವು ತಗೊಂಡ್ಬಂತ ನಿಮ್ ಪಳೆ ಎಲ್ಲ ಮುಗಿದ್ಬಿಟ್ಟಾವಲ್ಲ ಈಗ. ಏನಿಲ್ಲ ಅಲ್ಲಿ ನಾವು ನಿನ್ನೆ ತೆಗಿಸ್ಕೊಳಕ ಆಗ್ಲಿಲ್ಲ ಚಂದಾಗ. ಮಾಮ ನಾ ದೇವಿ ನಮ್ದೆಲ್ಲ ಮುಗ್ದೈತಿ. ಒಂದು ಬೆಳಕು ಬರಾತೈತಿ ನೋಡಿದ್ರು ಮಾಮನ ಕರೆಕ್ಟ್ ಬರತ್ತ ಅಂದ್ರೆ ಈ ಬೆಳಕು ಬಾಳ ಇದು ಬರಾತೈತಿ. ಅದು ಕಿಟಕಿಗೆ ಏನೋ ಸ್ಕ್ರೀನ್ ಏನಾದ್ರು ಹಾಕ್ಬೇಕು. ಅಷ್ಟ ಈ ಕರೆಕ್ಟ್ ಬರುತ್ತೆ. ದಿಕ್ಷು ಫೋನ್ ಮುಳ್ಯಾಳ. ಮಾಮ ತೆಗಿಯೋದಿಲ್ಲ. ಆಕಿನ ಒತ್ಕೊಂಡ್ರು ಒತ್ಕೋರಕ್ಕಿನ ನೋಡ್ಲಿಕ್ಕಿನ ಹೌದ. ಇನ್ನು ನಾವು ಬಂದಿಲ್ಲ ಗುರು. ಇಲ್ಲಿ ಕವರ್ ಮಾಡಕತ್ತೀನಿ ಎಲ್ಲರೂ ಇನ್ನೂ ಇಬ್ರು ನಿಂದಿರ್ಬೋದು ಇದ್ರೊಳಗ. ಈಗ ಗುರು ಇಲ್ಲಿ ನೋಡ್ರಿ, ಇದು ಬ್ಲಾಗ್ ಎಲ್ಲಿ ನೋಡ್ರಿ ನಡೀತೈತಿ, ಫೋಟೋ ಅಲ್ಲ. ಮಸ್ತ್ ಬಂದೈತೆ. ನಿಮ್ಮ ಅಣ್ಣನ ಫೇವರೇಟ್ ಬಂದೈತಿ. ಇವಂದ ಎಲ್ಲ ಎಲ್ಲರ ಕಟನ್ ಇಲ್ಲಲ್ಲ ಕಿಟಕಿದ ಅಪೋಸಿಟ್ ಈ ಕಡೆ ಮಾರ್ಕೆಟ್ ಅನ್ಸುತ್ತಲ್ಲ. ಕೇಕ್ ಕಟ್ ಮಾಡಿ ಅಲ್ಲ ಜಲ್ದಿ ಪಟ ಪಟ ನಿಂದ್ರಿ. ಈ ಗ್ರೂಪ್ ಬರೀ ಬಾಯ್ಸ್ ಈ ಗ್ರೂಪ್
ಹತ್ತಿಗೆ ಗುಂಪಾಗ ನಿಂದ್ರಿ. ಏ ಸರ್ ಮನೆ ನೀನು ನಡಿ, ಇವನು ಕರಿ ಸರ್ ನಡಿ. ಅವ ಹುಡುಗರನ್ನ ಕರ್ಕೋರಿ ಇಬ್ರು ಮುಂದ್ ನಿಂದ್ರಸ್ಕೋರಿ, ಮುಂದ್ ನಿಂದ್ರಸ್ಕೋರಿ, ಮುಂದ್ ಒಂದ್ ನಿಮಿಷ ಹಂಗ್ ಹೊಡಿತಿ ತಗೋ. ಅಲ್ಲ ಹಂಗ್ ಬಿದ್ದಿಲ್ಲಲ್ಲ, ನನ್ ತಲೆ ಮೇಲೆ ಬಿದ್ದಿಲ್ಲಲ್ಲ ಬಿದ್ದೈತಿ. ನಾವು ತಿಂತೀವಿ ಒಂದ್ ನಿಮಿಷ ಅಲ್ಲಿ ನೋಡು, ಗುರು ನಗು ಅಲ್ಲೇ ನೋಡ್ತೀವಿ. ತಿನ್ನಿಸ್ಕೊರ. ಬಾಯ್ ಬಾ ಸರಿ ಬಾ ಆಚೆ ನಿಂದು. ಏಯ್ ಅರವಿಂದ ಇತ್ತಾಗ ಇವಾಗ ಸ್ವಲ್ಪ ತಗೋ. ಜಾಗ ನಿಂದು ಯಾಕೆ ನಿಂತಿ? ಈಗ ನೀವು ತಿನ್ನಿಸ್ರಿ, ಇಬ್ರು ನೀವು ಸ್ಟೇಟ್ ಅಷ್ಟೇ ಹೋಗ ಅವಸರ ಆಗೈತಿ, ಆ ಟೈಮ್ ಆಗೈತಿ ನಮಗ್ ಹೋಗಕ್ ಅಲ್ಲಿ. ಅದ ನಿಮ್ದು ಅವಂಗ ಹಂಗಿಲ್ಲ ನಿಮ್ದು ಅಷ್ಟೇ ಬಾಯ್ ಮುಚ್ಚು. ಕಾಕನ್ ಎಕ್ಸ್ಪ್ರೆಷನ್ ಮತ್ತೆ ಗೊಂಬೆ ಕತೆ ಸ್ಟ್ಯಾಚು ತರ ನಿಂತಾನ ಕಾಕ, ಸ್ಟ್ಯಾಚು ತರ. ನೀನು ಹೋಗಿ ನಿಮ್ಮ ಮಮ್ಮಿ ಜೋಡಿ ನಿಂದ್ರು. ನೀನು ಹೋಗ್ಬಾ. ಏ ಯಾಕೆಲ್ಲ ತಿನ್ನಿಸ್ತಾಳ ಕಪ್ ನಿಂದ್ರು ನೀವು. ಓಕೆ ಫ್ರೆಂಡ್ಸ್, ಫೈನಲಿ ಮಾಮ್ ಟು ಬಿ, ಡ್ಯಾಡ್ ಟು ಬಿ ತಂಗಿ ಬೇಬಿ ಶವರ್ ಫಂಕ್ಷನ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಈ ರೀತಿಯಾಗಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಅಲ್ಲಲ್ಲೇ ಕಾಕನ್ ಕಾಮಿಡಿನೂ ಇತ್ತು. ಫ್ಯಾಮಿಲಿ ಎಲ್ಲ ಫುಲ್ಲು ನಗಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು. ತಂಗಿ ಈ ಬೇಬಿ ಶವರ್ ಫಂಕ್ಷನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಹೇಳಿ ಅನ್ಕೊಂಡಿನಿ. ಹೆಂಗೆ ಅನ್ನಿಸ್ತೀವಿ ಅನ್ನೋದೇ ಕಮೆಂಟ್ ಮಾಡಿ ಹೇಳ್ರಿ ಫಂಕ್ಷನ್ನು. ಈಗ ನೋಡ್ರಿ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಈಗ ಊಟಕ್ಕೆ ಕುಂತೇವಿ. ಸೊ ನೋಡ್ತಾ ಇರ್ಬೋದು, ತಂಗಿ ಹೋಗ್ಬೇಕಿಲ್ಲ ಮಿಸ್ಸಿಂಗು, ಯಾಕಂದ್ರೆ ಆಕೆ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಬರಕಂತೇಳಿ ಹೋಗ್ಯಾಳ. ಸೊ ನಂದಂತೂ ಬ್ಯಾಗ್ ಪ್ಯಾಕಿಂಗ್ ಮುಗ್ದೈತಿ. ನಾವೇನಾದ್ರು ಬಿಟ್ಟಿದ್ವಿ ಅಂದ್ರೆ ಬೆಳಗಾಗ ತಗೊಂಡ್ ಬನ್ನಿ. ಇಲ್ಲ ಮುಗಿದ ಹೋತು ಮತ್ತೇನಿಂದು ಹೊಸ ಮಾಲ್ ಬರ್ರಿ ಆಚೆ ಕಡೆ ಬರಬರ. ಹಾ ಹಸೆಕಾಯಿ ಹಿಂಡಿ